ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಟೈಮ್ ಬಾತ್ರೂಮ್ ಕ್ಲೀನಿಂಗ್ದು ಒಂದು ವಿಡಿಯೋ ಹಾಕಿದ್ದೆ. ತುಂಬ ಜನ ಅದನ್ನು ನೋಡಿ ಲೈಕ್ ಮಾಡಿದ್ದೀರಾ ಮತ್ತು ತುಂಬ ಜನ ವ್ಯೂವರ್ಸ್ ಸಹ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ, ಮತ್ತು ಥ್ಯಾಂಕ್ ಯು ಯೂನಿವರ್ಸ್ಗೆ. ನಾನು ಇಲ್ಲಿ ಲಿಕ್ವಿಡ್ ಬಿಸಿ ಬಿಸಿಯಾಗಿ ಮಾಡ್ಕೋತಾ ಇದ್ದೀನಿ. ನಾನು 3 ಲೀಟರ್ಸ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನು ಸೋಪಿನ ಪುಡಿ ಹಾಕಿದ್ದೀನಿ, 3 ಸ್ಪೂನು ಅಡುಗೆ ಸೋಡಾ, 3 ಸ್ಪೂನು ಕ್ಲೀನಿಂಗ್ ವಿನಿಗರ್ ಹಾಕಿದ್ದೀನಿ, 3 ಲೆಮನ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ನೀರು ಹೆಚ್ಚಿಗೆ ತೊಗೊಂಡಿದ್ದೀನಿ. ಏನಕ್ಕಂದರೆ ನಮ್ಮ ಮನೇಲಿ 2 ಬಾತ್ರೂಮು ಮತ್ತು 1 ಬಾಲ್ಕನ್ನಿ ಕ್ಲೀನ್ ಮಾಡೋದಕ್ಕೆ ನಾನು 3 ಲೀಟರ್ಸನ್ನ ಇಲ್ಲಿ ಲಿಕ್ವಿಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ನಿಮಗೆ ಅಷ್ಟು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಿಸಿ ಬಿಸಿ ಆಗಿರಬೇಕಾದ್ರೇ ಲಿಕ್ವಿಡ್ನ ನಾವು ಬಾತ್ರೂಮಲ್ಲಿ, ಫ್ಲೋರ್ಗೆ, ವಾಲ್ಗೆ ಮತ್ತು ಟಾಯ್ಲೆಟ್ಗೆ, ಟ್ಯಾಪ್ಸ್ ಎಲ್ಲನೂ ಸೋಪಿನ ನೀರು ಬಿದ್ದು ಕಲೆ ಆಗಿರುತ್ತೆ. ಇದೆಲ್ಲನೂ ಸಹ ನೀಟಾಗಿ ಹೋಗುತ್ತೆ. ಇಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ. ಇಲ್ಲಿ ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನೆಲ್ಲೇ ನಾವು ಲಿಕ್ವಿಡ್ ಮಾಡಿರೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಥರ ಹಾನಿನೂ ಆಗೋದಿಲ್ಲ. ಮತ್ತು ಇದು ಲೆಮನ್ ಯೂಸ್ ಮಾಡಿರೋದ್ರಿಂದ ಸ್ಮೆಲ್ಲು ಸಹ ನಮಗೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗೋಡೆ ಮೇಲೆ ಇರುವಂಥ ಕಲೆ, ಟಾಯ್ಲೆಟಲ್ಲಿರುವಂಥ ಕಲೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನಾನು ಲಿಕ್ವಿಡ್ ಹಾಕಿ ಬ್ರಷ್ ತೊಗೊಂಡು ಉಜ್ಜ್ತಾ ಇದ್ದೀನಿ. ಅಂದರೆ ತುಂಬ ತಿಕ್ಕಿ ಉಜ್ಜುವಂಥದ್ದು ಏನೂ ಇರಲ್ಲ. ಒಂದು 10 ನಿಮಿಷದಲ್ಲೇ ನಾವು ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಲೆಮನ್ ಯೂಸ್ ಮಾಡಿರೋದ್ರಿಂದ ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ. ನಾನಿಲ್ಲಿ ಟ್ಯಾಪ್ಸು ಮತ್ತು ಸಿಂಕನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸಿಂಕ್ ಸಂದಿನಲ್ಲಿ ಸಣ್ಣದೊಂದು ಹಲ್ಲುಜ್ಜ ಬ್ರಷ್ ತೊಗೊಂಡು ಕ್ಲೀನ್ ಮಾಡಿದರೂ ಈ ಟ್ಯಾಪ್ ಹತ್ರ ಗಲೀಜಾಗಿರೋದೆಲ್ಲ ಹೋಗುತ್ತೆ. ನಾನು ಇಲ್ಲಿ ನೀರು ಹಾಕಿ ತೊಳಿತಾ ಇದ್ದೀನಿ. ನೆಕ್ಸ್ಟು ನಾನು ಗೋಡೆನೂ ಸಹ ಲಿಕ್ವಿಡ್ ಹಾಕಿ ಉಜ್ಜಿ, ಒಂದು ಸಿಂಪಲ್ ಆಗಿರೋ ಬ್ರಷ್ ತೊಗೊಂಡು ಉಜ್ಜಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಬೇಕಾದ್ರೆ ನನ್ನ ಮಗ ಶವರ್ ಯೂಸ್ ಮಾಡ್ತಾನೆ. ಶವರ್ ಯೂಸ್ ಮಾಡೋವಾಗ ಅದು ಮೇಲೆ ಗೋಡೆ ಮೇಲೆಲ್ಲ ಹಾರಿರುತ್ತೆ. ಮತ್ತು ಬಾತ್ರೂಮಲ್ಲಿ ಡೋರಲ್ಲಿ ಮೇಲೆ ಸಹ ನೀರೆಲ್ಲ ಹಾರಿರುತ್ತೆ, ಅದು ಸಹ ಗಲೀಜಾಗಿರುತ್ತೆ. ಅಲ್ಲಿ ಸಹ ಲಿಕ್ವಿಡ್ ಹಾಕಿ ಉಜ್ಜಿದ್ರೆ ಡೋರು ಸಹ ಹೊಸದ್ರಂತೆ ಕಾಣ್ತಾ ಇರುತ್ತೆ. ಈ ಲಿಕ್ವಿಡ್ನ ಯೂಸ್ ಮಾಡಿ ನಾನು ಬಕೆಟ್ಸು, ಜಗ್ಗು, ಚೇರು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಅದ್ರ ಮೇಲಿರೋಲ್ಲ ಕಲೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಹೊಸದ್ರಂತೆ ಕಾಣ್ತಾ ಇದೆ. ಬಾತ್ರೂಮ್ ಫ್ಲೋರು ಸಹ ಕ್ಲೀನ್ ಮಾಡಿ ನಾನು ಇಲ್ಲಿ ಬ್ಯಾಂಬೂ ರೀಯೂಸಬಲ್ ಟಿಶ್ಯೂನ ತೊಗೊಂಡಿದ್ದೀನಿ ನಾನು. ಇದು ತುಂಬ ಚೆನ್ನಾಗಿ ಡ್ರೈ ಮಾಡುತ್ತೆ. ಟ್ಯಾಪ್ ಮೇಲೆ ಮತ್ತು ಸಿಂಕ್ನೆಲ್ಲನೂ ಒರೆಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ಅಷ್ಟೇ. ಮತ್ತು ಕೆಳಗಡೆ ಇರೋ ನೀರನ್ನೆಲ್ಲನೂ ನಾನು ಕ್ಲೀನ್ ಮಾಡಿ ಕಾಟನ್ ತೊಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಕಂಫರ್ಟ್ ಹಾಕಿ ಒಂದು ಸೈಡಲ್ಲಿ ಇಟ್ಟರೆ ಬಾತ್ರೂಮ್ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ. ಈಗ ನಮ್ಮ ಬಾತ್ರೂಮ್ ನೋಡಿ ಹೇಗೆ ಪಳಪಳ ಅಂತ ಹೊಳಿತಾ ಇದೆ. ವಾಲ್ಸ್ ಎಲ್ಲನೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಸಹ ಈ ಲಿಕ್ವಿಡ್ನ ಮಾಡಿ ಬಾತ್ರೂಮ್ ಕ್ಲೀನ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.